ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ಬ್ಲಾಗ್ ಬಂದುಬಿಟ್ಟು ನಾನು ಏನೋ ಬ್ರೆಡ್ ಪಿಜ್ಜಾ ಮಾಡ್ತಾಯಿದ್ದೆ. ಅದಕ್ಕೆ ಏನೇನು ಸಾಮಾನು ಬೇಕೋ ಅದೆಲ್ಲ ಬ್ಲಿಂಕಿಟ್ಟಿಂದ ತರಿಸ್ಕೊಂಡೆ. ಕೆಲವೊಂದು ಸಾಮಾನು ಇರಲಿಲ್ಲ ಮನೆಯಲ್ಲಿ. ಇದೆಲ್ಲ ಕ್ಯಾಪ್ಸಿಕಮ್ ರೆಡ್ ಕಲರ್, ಆಮೇಲೆ ಟೊಮೆಟೊ ಕೆಚಪ್ಪು ಖಾಲಿಯಾಗಿತ್ತು, ಸ್ವೀಟ್ ಕಾರ್ನು ಅದೆಲ್ಲ ಬೇಕಾಗಿತ್ತು. ಹೀಗಾಗಿ ಈವ್ನಿಂಗ್ ಸ್ನ್ಯಾಕ್ಸಿಗೆ ಏನಾದರೂ ಬೇಕಲ್ವಾ ಅಂತ ಮಾಡೋಣ ಅಂತ ಅದು ಮಾಡಿದೆ. ಯಾಕಂದರೆ ಭಾಳ ದಿವಸ ಆಗಿತ್ತು ಮಾಡಿರಲಿಲ್ಲ. ಸೊ ಬೆಳಗ್ಗೆ ಹೇಳಿ ಹೋಗಿದ್ದ ಅವನು ಮಾಡೋ ಅಂತ, ಭಾಳ ದಿವಸ ಆಗಿತ್ತು ಮಾಡಿರಲಿಲ್ಲ ಅಂತ. ಹೀಗಾಗಿ ಸಾಮಾನೆಲ್ಲ ತರಿಸ್ಕೊಂಡು ಒಂದೊಂದೇ ರೆಡಿ ಮಾಡ್ಕೋತಾ ಇದ್ದೆ. ಎಲ್ಲ ಅಷ್ಟು ಕಷ್ಟಪಡೋದೇ ಬೇಕಾಗಿಲ್ಲ. ಇವೆಲ್ಲ ಐಟಮ್ಸ್ ಇದ್ದರೆ ಈಸಿಯಾಗಿ ಮಾಡ್ಬೋದು 10-15 ಮಿನಿಟ್ಸಲ್ಲಿ. ಅದು ಚೀಸ್ ತರಿಸಿದ್ದೆ ನೋಡಿ, ಆನಿಯನ್ನು, ಕ್ಯಾಪ್ಸಿಕಮ್ಮು. ಇನ್ ಕೇಸ್ ನಿಮ್ಮ ಮನೆಯಲ್ಲಿ ಇದೂ ಏನೋ ಗ್ರೀನ್ ಕಲರ್ ಕ್ಯಾಪ್ಸಿಕಮ್ ಇದ್ರೂ ಯೂಸ್ ಮಾಡಿ. ಆ್ಯಂಡ್ ಯೆಲ್ಲೋ ಕಲರು ಸಿಗುತ್ತೆ. ಸೊ ಅದೂ ಡಿಫ್ರೆಂಟ್ ಫ್ಲೇವರ್ ಇರುತ್ತೆ ಅಷ್ಟೇ, ಚೆನ್ನಾಗಿ ಅನಿಸುತ್ತೆ. ಅದನ್ನು ತುರಿದ್ಬಿಟ್ಟಿದ್ದೇನೆ ಚೀಸ್ನ. ಫಸ್ಟು ಸ್ಲೈಸ್ನ ಹಾಕಬೇಕಾಗಿತ್ತು. ಚೀಸ್ ತರ್ಸೋದು ಮರ್ತು ಬಿಟ್ಟಿದ್ದೆ. ಅದ್ರ ಮೇಲೆ ಸಾಸ್ ಹಾಕಿ ಇದು ಮಾಡಬೇಕು. ಇದು ಫಸ್ಟ್ ಬ್ರೆಡ್ ಸ್ಲೈಡ್ಸಲ್ಲಿ ಇದು ಮಾಡಲಿಲ್ಲ, ಆಮೇಲೆ ಹಾಕ್ತಾನೆ ಲಾಸ್ಟಿಗೆ. ಸಾಸ್ ಫಸ್ಟ್ ಹಚ್ಕೊಂಡು ಆಮೇಲೆ ಇದೆಲ್ಲ ಏನೇನು ವೆಜಿಟೇಬಲ್ಸ್ ಇದೆ ಅದನ್ನೆಲ್ಲ ನೀವು ಮೇಲ್ಗಡೆ ಹಾಕಿ, ಅದಾದಮೇಲೆ ಫುಲ್ ವೆಜಿಟೇಬಲ್ಸ್ ಎಲ್ಲ ಹಾಕಿದ ಮೇಲೆ ನಿಮ್ಗೆ ಏನೇನು ವೆಜಿಟೇಬಲ್ಸ್ ಬೇಕು ಅದೆಲ್ಲ ಹಾಕಿದ ಮೇಲೆ, ಅದಾದಮೇಲೆ ಮತ್ತು ಇನ್ನೊಂದು ಸತಿ ಏನು ಮಾಡಿ, ಚೀಸ್ನ ಏನು ತುರಿದಿಟ್ಕೊಂಡಿರ್ತೀರಲ್ಲ ಅದನ್ನು ಮತ್ತೆ ನೀವು ಮೇಲ್ಗಡೆ ಇದು ಮಾಡಿ. ಅಂದರೆ ಕೆಳಗಡೆ ಇರೋದು ಯಾಕೆ ಹಾಕಬೇಕಂತಂದ್ರೆ ಅದನ್ನು ಏನು ಮೆಲ್ಟ್ ಆದರೆ ಸ್ವಲ್ಪ ಚೆನ್ನಾಗಿ ಏನೋ ಬಾಯಲ್ಲಿ ಎಳ್ಕೊಳ್ಳೋ ಥರ ಬರುತ್ತಲ್ಲ, ಚೆನ್ನಾಗಿ ಬರುತ್ತದು. ಆಮೇಲೆ ಬ್ರೆಡ್ದು ಸೈಡಿಂದ ಕಟ್ ಮಾಡ್ತಾರಲ್ಲ ಕೆಲವೊಂದು, ಅದೇನು ಸೈಡಿಂದ ಏನು ಕಟ್ ಮಾಡೋಕ್ಕೆ ಹೋಗಬೇಡಿ. ಅದು ಇದ್ರೇ ಚೆನ್ನಾಗಿ, ಅಂದರೆ ನೀವು ಡೈರೆಕ್ಟಾಗಿ ರೋಸ್ಟ್ ಮಾಡ್ತೀರಲ್ವ ಇದರಲ್ಲಿ ಹಂಚಲ್ಲಿ, ಹೀಗಾಗಿ ಅದು ಇದ್ರೇ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅದೆಲ್ಲ. ಸೊ ಅದನ್ನೇನು ಕಟ್ ಮಾಡೋಕ್ಕೆ ಹೋಗ್ಬೇಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದನ್ನು ಡೈರೆಕ್ಟಾಗಿ ನೀವು ಹಂಚಿನ ಮೇಲೆ ಹಾಕಿ ರೋಸ್ಟ್ ಮಾಡಿ. ಅದು ಮೆಲ್ಟ್ ಆದಮೇಲೆ ಅದ್ರ ಕಲರೇ ಬೇರೆ ಬರುತ್ತೆ. ಅದೆಲ್ಲ ಚೀಸ್ ಏನು ಕಲಗ ನೋಡಿ ಚೆನ್ನಾಗಿರುತ್ತೆ. ಅಷ್ಟೊತ್ತಿಗೆ ಬಂದ ಸ್ಕೂಲಿಂದ ಹಾಂ ಅಲ್ಲೂ ನಿಂಗೊಂದು ಕಾಮನ್ ಸೆನ್ಸ್ ಇಲ್ಲ. ನೀನು ಪೂಜೆ ಮಾಡೋದೊಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿತ್ತು. ಗಂಟೆ ತರಕ್ಕಾಗಿಲ್ಲ ನಾನು ಸಾರಿ ಮ್ಯಾಮ್ ತರಕ್ಕಾಗಿಲ್ಲ, ನಮ್ಮ ಮನೇಲಿ ಒಂದೇ ಇತ್ತು ಅಂತ ಅಂದೆ. ಎಲ್ಲರ ಮನೇಲಿ 10 ಸೆಟ್ ಇಟ್ಕೊಂಡು ಕೂತ್ಕೊಂಡಿರ್ತಾರ ಸುಮಾರು. ನಿಮ್ಮಲ್ಲಿ ಅದು ಒಗ್ಗಟ್ಟು ಕಂಡೇ ಇಲ್ಲ ನನಗೆ. ನಿಮ್ಮ ಕ್ಲಾಸಲ್ಲಿ ಏನೋ ಒಂಥರ ಅನ್ಸುತ್ತೆ, ನಂಗೆ ಇಷ್ಟನೇ ಆಗಲ್ಲ. ನಿಮ್ಮ ಟೀಚರ್ ನೀ ಏನಂದೆ ಅದಕ್ಕೆ? ನಾ ಏನಲ್ಲ ಮತ್ತೆ ಬೈಸ್ಕೊತೀನಿ, ಸುಮ್ಮನೆ ನಿಂತಿದ್ದೆ. ಐ ಆಮ್ ವೆರಿ ಡಿಸಪಾಯಿಂಟೆಡ್. ಆ ಡಿ ಸೆಕ್ಷನ್ ಮಕ್ಕಳು ನೋಡಿ ಕಲ್ತ್ಕೊಳ್ಳಿ. ನಮ್ಗಿಂತ ಅವರೇ ವರ್ಸ್ಟ್ ಮಾಡ್ಯಾರಲ್ಲ ನಮ್ಮ ಕ್ಲಾಸಿಂದ. ನಿನ್ನ ಮೇಲೆ ಭಾಳ ಪ್ರೀತಿ ಅದ ಅಂತ ಅನಿಸ್ತದೆ ಕನ್ನಡ ಟೀಚರ್ಗೆ, ಅದಕ್ಕೆ ಕರೀತಾರೆ ನಿನಗೆ ಅಲ್ಲ? ಅಷ್ಟು ಮಾಡಿರೋದು ಗುಡ್ಡು ಅಂದಿಲ್ಲ ಅನ್ಸತ್ತಿ ನಾವು. ಮೊನ್ನೆನೂ ಬೈದಾರಂದು ಇವತ್ತೂ ಬೈಸ್ಕೊಂಡೆ ಕನ್ನಡ ಟೀಚರ್. ಅಬ್ಸೆಂಟ್ ಆಗಿದ್ದಕ್ಕೆ ಒಂದಿನ ಅಬ್ಸೆಂಟ್ ಆಗಿದ್ದಕ್ಕೆ ರೆಸ್ಪಾನ್ಸಿಬಿಲಿಟಿ ಇಲ್ಲ ನಿಮ್ಮಲ್ಲಿ. ನಾ ಏನು ಮಾಡಲಿ, ಜ್ವರ ಒಂದು. ಅಲ್ಲ ಕ್ಲಾಸ್ನಾಗ ಅಷ್ಟು ನಿನಗೆ ಹಿಡಿತಾರಲ್ಲ ಯಾಕಂತ? ಅಷ್ಟು ಇಂಥವು ಮಾಡ್ತಂತ ಹಿಡಿತಾರೆ ನಿನಗೆ. ಸೂರಜ್ಗೆ ಹೇಳಿದ್ದ ನನ್ನ ಬಲ್ಲಿ ಗಂಟಿ ಇಲ್ಲ ತೊಗೊಂಡು ಬರ್ತೇನಂತ. ಮುಂಜಾನೆ ಹಚ್ಚಿದ್ದ ಗಂಟಿ ತೊಗೊಂಡು ಬರ್ಲಿ ಅಂತ. ಹಲೋ, ಅವ್ನು ಇದ್ದಿಗಾನ 7:30 ಸ್ಕೂಲಿಗೆ ಹೋಗ್ಬೇಕು 7. ಹೆಲೋ ಹಾಂ ಪ್ರಣೀತ್ ಅಂತಂದ್ರೆ, ಬ್ರೋ ಆರ್ ಯು ಬ್ರಿಂಗಿಂಗ್ ಗಂಟೆ? ಏನು ಮಾತಾಡಲಿಲ್ಲ. ಹಲೋ ಹಾಂ ವಾಟ್ ಅಂತ. ಗಂಟೆ ಬ್ರೋ ಗಂಟೆ, ಇಟ್ಸ್ 7 o'clock ಅಂತ. ಗಂಟಿ 7 ಗಂಟೆ 8 ಗಂಟೆ 7 ಅಂದ್ರೆ ಅದಕ್ಕೆ ನೋ ಬ್ರೋ ಗಂಟೆ ಪೂಜಾ ಗಂಟೆ. ದಟ್ ವೇಟ್ ಐ ಲಾಸ್ಟ್ ಮೈ ಮದರ್ ಅಂತ. ಮುಂಜಾನೆ ನೋ ಐ ಡೋಂಟ್ ಹ್ಯಾವ್ ಅಂತಂದು ಕಟ್ ಮಾಡಿಬಿಟ್ಟ. ಐ ಡೋಂಟ್ ಹ್ಯಾವ್ ಅಂದು ಆಯ್ತು ಬಿಡಪ್ಪ ಅಂತ ಹೋದ.
ಮತ್ತು ನನಗೆ ಅನ್ನೋ ಥರ ಅವನದೊಂದು ಗುಡ್ ಹ್ಯಾಬಿಟ್ ಅಂತಂದರೆ ಸ್ಕೂಲಲ್ಲಿ ಏನೇನಾಗುತ್ತೆ ಅದೆಲ್ಲ ಬಂದು ಒಪ್ಪಿಸ್ತಾನೆ ನನಗೆ. ಏನೇನಾಗಿರುತ್ತೆ ಬೈಸ್ಕೊಂಡ್ರು ಹೊಡ್ಸ್ಕೊಂಡ್ರು ಅಥವಾ ಹೊಗಳಿದ್ರೂ ಬಂದು ಹೇಳ್ತಾನೆ.